ಈ ವಿಐಪಿಗಳು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸೈರನ್ಗಳನ್ನ ಮೊಳಗಿಸಲಾಗ್ತಾ ಇತ್ತು. ಅದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಈಗ ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸಗಳಿಗೆ ಮುಂದಾಗ್ತಾ ಇದ್ದಾರೆ. ವಿಐಪಿಗಳ ಸೈರನ್ ಬಳಕೆಗೆ ಬ್ರೇಕ್ ಹಾಕಿದ್ದಾರೆ ಡಿಜಿ ಐಜಿಪಿ. ಸೈರನ್ ಬಳಕೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ವಿಐಪಿಗಳ ಭದ್ರತೆಗೂ ಮುಂದೆ ಸಮಸ್ಯೆ ಆಗಲಿದೆ. ಸೈರನ್ ಬಳಕೆಯಿಂದ ಗಣ್ಯ ವ್ಯಕ್ತಿಗಳ ಭದ್ರತೆಗೆ ಧಕ್ಕೆ ಆಗ್ತಾ ಇದೆ. ಒಂದು ಕಡೆ ಶಬ್ದ ಮಾಲಿನ್ಯವೂ ಕೂಡ ಹೆಚ್ಚಾಗುತ್ತೆ. ಚಾಲಕರಿಗೆ ಗೊಂದಲ ಕೂಡ ಆಗುತ್ತೆ. ಆಂಬ್ಯುಲೆನ್ಸ್, ಪೊಲೀಸ್ ಜೀಪ್ಗೆ ಮಾತ್ರ ಸೈರನ್ ಅಳವಡಿಕೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಆದೇಶವನ್ನ ಹೊರಡಿಸಿದ್ದಾರೆ. ನೋಡಿ, ಪ್ರತಿ ಬಾರಿಯೂ ಕೂಡ ವಿಐಪಿಗಳು ಬರ್ತಾರೆ ಅಂತಂದ್ರೆ ಸಾಕು, ಸೈರನ್ಗಳ ಬಳಕೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಒಂದಷ್ಟು ಜನ ಕಾತುರವಾಗಿ ಕಾಯ್ತಾ ನಿಲ್ತಾ ಇದ್ರು. ಮತ್ತೆ ನೋಡಿ, ಭದ್ರತೆಗೂ ಅವರ ಭದ್ರತೆ ಪೊಲೀಸ್ ಇಲಾಖೆಗೆ ದೊಡ್ಡ ಟಾಸ್ಕ್ ಆಗಿರುತ್ತೆ. ಯಾರೇ ವಿಐಪಿಗಳು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತಂದ್ರೆ ಅವರ ಭದ್ರತೆ ಮಾಡುವಂತಹ ಜವಾಬ್ದಾರಿ ಪೊಲೀಸ್ ಇಲಾಖೆಗಿರುತ್ತೆ. ಸೊ ಇದರಿಂದ ಭದ್ರತೆಗೂ ಕೂಡ ಧಕ್ಕೆ ಆಗ್ತಾ ಇತ್ತು ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಮತ್ತು ಶಬ್ದ ಮಾಲಿನ್ಯವೂ ಕೂಡ ಹೆಚ್ಚಾಗುತ್ತೆ. ಮತ್ತು ಡ್ರೈವರ್ಗಳು ಗಾಡಿ ಓಡಿಸುವಂತಹ ಸಂದರ್ಭದಲ್ಲಿ ಈ ಸೈರನ್ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕಿರಿಕಿರಿ ಉಂಟಾಗತ್ತೆ ಅಂತ ಹೇಳಿ ಕಾರಣವನ್ನು ಕೂಡ ನೀಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನರು ಕೂಡ ವಿಐಪಿಗಳು ಬರುವಂತಹ ಸಂದರ್ಭದಲ್ಲಿ ಸೈರನ್ ಮಾಡ್ತಾ ಇರೋದಕ್ಕೆ ನೀವು ಬ್ರೇಕ್ ಹಾಕಬೇಕು, ಇದರಿಂದ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ದೂರುಗಳನ್ನು ಕೂಡ ಕೊಟ್ಟಿದ್ರು. ಬಟ್ ಆದರೆ ಇಲ್ಲಿಯವರೆಗೂ ಕೂಡ ಈ ಸೈರನ್ ಬಳಕೆಗೆ ಬ್ರೇಕ್ ಬಿದ್ದಿರಲಿಲ್ಲ. ಈಗ ವಿಐಪಿಗಳ ಸೈರನ್ ಬಳಕೆಗೆ ಬ್ರೇಕನ್ನು ಹಾಕಿದ್ದಾರೆ ಡಿಜಿ ಮತ್ತು ಐಜಿಪಿ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಆದೇಶವನ್ನು ಹೊರಡಿಸಿದ್ದಾರೆ.